ಅದು ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ವಿಶ್ವವಿದ್ಯಾನಿಲಯ. ನೂರಾರು ಕಿಲೋಮೀಟರ್ಗಳಿಂದ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಅಂತ ಸಾವಿರಾರು ವಿದ್ಯಾರ್ಥಿನಿಯರು ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲಿನ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನ ವಿದ್ಯಾರ್ಥಿನಿಯರನ್ನ ಸಿಡಿದೇಳುವಂತೆ ಮಾಡಿದೆ. ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ಮಾಡಿ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಇದೆಂಥ ಪರಿಸ್ಥಿತಿ? ಕುಡಿಯಲು ನೀರಿಲ್ಲ, ಶೌಚಾಲಯ ಪರಿಸ್ಥಿತಿ ಇನ್ನೂ ಹೀನಾಯ. ಕ್ಲಾಸ್ ರೂಮ್ ಇದೆ, ಸ್ಟೂಡೆಂಟ್ಸ್ ಇದ್ದಾರೆ, ಅಧ್ಯಾಪಕರೇ ಇಲ್ಲ. ಹೌದು, ನೀವಿಲ್ಲಿ ನೋಡ್ತಾ ಇರೋದು ಯಾವುದೋ ಪಾಳು ಬಿದ್ದಿರೋ ಹಳೆಯ ಬಿಲ್ಡಿಂಗ್ ಅಲ್ಲ, ಭೂತದ ಬಂಗಲೆಯೂ ಅಲ್ಲ. ಬದಲಿಗೆ ಬೆಂಗಳೂರಿನ ಫೇಮಸ್ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯ ಕೆಟ್ಟ ಪರಿಸ್ಥಿತಿ. ಎಸ್, ಹೆಸರಿಗೆ ಮಾತ್ರ ಮಹಾರಾಣಿ ಕಾಲೇಜು, ಆದ್ರೆ ಇಲ್ಲಿ ಓದಲು ಬರುವ ವಿದ್ಯಾರ್ಥಿನಿಯರಿಗೆ ಮಾತ್ರ ನಿತ್ಯ ನರಕದ ಅನುಭವ. ಹೆಣ್ಣು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಲಿ ಅನ್ನೋ ಕಾರಣಕ್ಕೆ ಬೆಂಗಳೂರಿನಲ್ಲಿ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯನ್ನ ನಿರ್ಮಿಸಲಾಗಿದೆ. ಸರ್ಕಾರಿ ಕಾಲೇಜ್ ಆದ ಕಾರಣ ರಾಜ್ಯದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿನಿಯರು ಈ ಕಾಲೇಜಿಗೆ ನೂರಾರು ಕನಸನ್ನ ಇಟ್ಕೊಂಡು ಓದಲು ಬರ್ತಾರೆ. ಆದ್ರೆ ಈ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದ ಸೆಕ್ಯೂರಿಟಿಯನ್ನ ಒದಗಿಸಿಲ್ಲ. ಕಾಲೇಜಿನ ಕಾರಿಡಾರ್ ಸೇರಿದಂತೆ ಯಾವುದೇ ತರಗತಿಯಲ್ಲಿ ಒಂದೇ ಒಂದು ಸಿಸಿಟಿವಿ ವ್ಯವಸ್ಥೆ ಇಲ್ಲ. ವಿದ್ಯಾರ್ಥಿನಿಯರಿಗೆ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ, ಸರಿಯಾದ ತರಗತಿ ಜೊತೆಗೆ ಯಾವುದೇ ರೀತಿ ಅಧ್ಯಾಪಕರು ಬಂದು ಪಾಠ ಮಾಡೋದಿಲ್ಲ. ಇಷ್ಟೇ ಅಲ್ಲ, ಕಾಲೇಜಿನ ಗೋಡೆ ತುಂಬೆಲ್ಲ ಎಲ್ಲಾ ವಿಷಯದ ಉತ್ತರಗಳು ಬರೆದಿದ್ದು ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ಪರೀಕ್ಷೆಗಳನ್ನ ಆಡಳಿತ ಮಂಡಳಿ ನಡೆಸ್ತಾ ಇದೆ ಅನ್ನೋದು ನಿಜಕ್ಕೂ ಆಶ್ಚರ್ಯವಾಗ್ತಾ ಇದೆ. ಈ ಎಲ್ಲಾ ಸಮಸ್ಯೆಗಳಿಂದ ಬೇಸತ್ತ ವಿದ್ಯಾರ್ಥಿನಿಯರು ಆಡಳಿತ ಮಂಡಳಿ ವಿರುದ್ಧ ತಿರುಗಿ ಬಿದ್ದು ಮೂಲ ಸೌಕರ್ಯಕ್ಕಾಗಿ ಪ್ರತಿಭಟನೆ ನಡೆಸಿದ್ರು. ಒಳಗಡೆ ಒಂದು ಸಿಸಿಟಿವಿ ಇಲ್ಲ, ಕ್ಲೆನ್ಲಿನೆಸ್ ಇಲ್ಲ, ಸ್ಟಡಿ ರೂಮ್ಗಳಲ್ಲಿ ಪೂರ್ತಿ ಪಾರಿವಾಳಗಳದ್ದು ಹಿಕ್ಕೆ ಎಲ್ಲ ಆಗಿದೆ. ಅಲ್ಲಿ ಅಂತ ಎನ್ವಿರಾನ್ಮೆಂಟ್ ಒಂದು ಪೂರ್ತಿ ಚಕ್ಕೆಗಳೆಲ್ಲ ಬೀಳ್ತಾ ಇದೆ. ಆ ತರ ಎನ್ವಿರಾನ್ಮೆಂಟ್ ಇದೆ. ಒಂದ್ ಕಡೆ ಸಿಸಿಟಿವಿ ಇಲ್ಲ. ಹುಡುಗಿರ ಹೈಜೀನ್ ಎಲ್ಲಿದೆ? ವಾಶ್ರೂಮ್ಸ್ ಎಲ್ಲ ಏನು ಕ್ಲೀನ್ ಇಲ್ಲ. ಒಬ್ರು ಇಬ್ರು CDCs ಇಟ್ಕೊಂಡಿದ್ದಾರೆ. ಒಂದು ಕಡೆ ಎಲ್ಲೂ ಗೇಟ್ ಅಲ್ಲಿ ಒಂದ್ ಕಡೆ ಸೆಕ್ಯೂರಿಟಿ ಇಲ್ಲ. ಇಷ್ಟೆಲ್ಲ ಇರ್ಬೇಕಾದ್ರೆ ಏನು ವುಮೆನ್ ಸೇಫ್ಟಿ ಮಾಡ್ತಿದ್ದಾರೆ? ಇಂಥ ದೊಡ್ಡ ಕಾಲೇಜಲ್ಲಿ ವಿಧಾನಸೌಧ ಬರುತ್ತೆ. ವಿಧಾನಸೌಧದಲ್ಲಿ ರೇಡಿಯಸ್ ಅಲ್ಲಿ 1-2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬರುವಂತ ಕಾಲೇಜ್ ಇದು. ಇಷ್ಟು ಹತ್ತದಲ್ಲಿ ಇಟ್ಕೊಂಡು ಮೇನ್ ಸೆಂಟ್ರಲ್ ಅಲ್ಲಿ ಇಟ್ಕೊಂಡು ಇದಕ್ಕೆ ಮಿನಿಮಮ್ ಒಂದು ಫೆಸಿಲಿಟೀಸ್ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ. ವಿಸಿ ಮ್ಯಾಮ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರು. ಮ್ಯಾಮ್ ಶೀಟಲ್ಲಿ ಬರ್ಕೊಂಡು ನಾನು ಮಾಡಿಸ್ತೀನಿ, ರಿಸಲ್ಟ್ಸು ಮಾತ್ರ ಇನ್ನು ಸೆಕೆಂಡ್ ಸೆಮ್ದು ಇನ್ನೂ ಬಿಟ್ಟಿಲ್ಲ. ಇನ್ನೊಂದು ಟೀಚರ್ಸ್ ಕ್ಲಾಸಸ್ ನೀಟಾಗಿ ನಡೀತಾ ಇಲ್ಲ. ಒಂದು ಕ್ಲಾಸಸ್ ಅಷ್ಟೇ ನಡೆಯೋದು ಇಲ್ಲಿ. ಇನ್ನೊಂದು ವಾಶ್ರೂಮ್ ಸರಿ ಇಲ್ಲ. ಕ್ಲಾಸಸ್ ನಡೀತಾ ಗೆಸ್ಟ್ ಫ್ಯಾಕಲ್ಟೀಸ್ ಯಾರು ಇಲ್ಲ ಅಂತ ಹೇಳ್ತಾರೆ ಸರ್. ಹೋದ ವರ್ಷನೂ ಹಿಂಗೆ ಆಗಿತ್ತು, ಈ ವರ್ಷನೂ ಹಿಂಗೆ ಆದರೆ ನಾವು ಓದೋದಾದ್ರೆ ಹೆಂಗೆ ಸರ್? ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಾ ಇದ್ದಂತೆ ಸ್ಥಳಕ್ಕೆ ಬಂದ ಕಾಲೇಜಿನ ರಿಜಿಸ್ಟ್ರಾರ್ ಡಾಕ್ಟರ್ ಶಿವಶಂಕರ್, ನಮಗೆ ಯಾರೂ ಕೂಡ ಇಲ್ಲಿಯವರೆಗೂ ದೂರನ್ನ ನೀಡಿರಲಿಲ್ಲ. ಇದೀಗ ಈ ಅವ್ಯವಸ್ಥೆ ನಮ್ಮ ಗಮನಕ್ಕೆ ಬಂದಿದ್ದು ಕೂಡಲೇ ಸರಿಪಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸರ್, ನಮ್ಮ ಗಮನಕ್ಕೆ ಬಂದಿದ್ರೆ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತೀವಿ. ನಮ್ಮ ಗಮನಕ್ಕೆ ಬಂದಿಲ್ಲ ಸರ್. ಅದು ಅಲ್ಲ, ನಮ್ಮ ಗಮನಕ್ಕೆ ಇದುವರೆಗೂ ಬಂದಿರಲಿಲ್ಲ ಸರ್. ಅವ್ರು ಡೈರೆಕ್ಟ್ ಕೊಟ್ಟಿದ್ವಿ, ಚೆನ್ನಾಗಿ ನಡೀತಿರಬಹುದು ಅಂತ ಅನ್ಕೊಂಡಿದ್ವಿ ಅಷ್ಟೇ. CCTV ಇಲ್ಲ ಸರ್, ಅದು ಪ್ರೋಸೆಸ್ ಅಲ್ಲಿ ಇದೆ. ಪೂರ್ತಿ CCTV ಹಾಕ್ಬೇಕು ಅಂತ ಪ್ರೋಸೆಸ್ ನಡೀತಾ ಇದೆ. ಆದ ತಕ್ಷಣ CCTV ಬರ್ತಾ ಇದೆ. ಈಗ ಆರ್ಟ್ಸ್ ಕಾಲೇಜ್ ನೋಡಿ, ವಾಶ್ರೂಮ್ ಸಮಸ್ಯೆ ಅಂದ್ರೆ ನೀವು. ಸೊ ಕಂಪ್ಲೀಟ್ ಇನೋವೇಷನ್ ನಡೀತಾ ಇದೆ. ಇವತ್ತು 3 ಕಂಪ್ಲೀಟ್ ಆಗಿದೆ, ಇವತ್ತು 2 ಓವರ್ ಮಾಡ್ತೀನಿ ಅಂದ್ರು. ಒಟ್ಟಾರೆ ಹೆಣ್ಣು ಮಕ್ಕಳು ಓದಲು ಬರುವ ಜಾಗದಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯದ ವ್ಯವಸ್ಥೆ ಇರದೇ ಇರುವುದು ವಿಪರ್ಯಾಸ. ಅದು ಕೂಡ ವಿಧಾನಸೌಧದ ಆಸುಪಾಸಿನಲ್ಲೇ ಇರುವ ಕಾಲೇಜು ಇಂತಹ ಕೆಟ್ಟ ಸ್ಥಿತಿಗೆ ತಲುಪಿರೋದು ನಿಜಕ್ಕೂ ದುರಂತ. ರಾಘು ಮರುಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.